ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಶುಕ್ಲ ಪಕ್ಷ, ಪಾಡ್ಯತಿಥಿ, ಮೂಲ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಸೈಕೋ ವ್ಯಕ್ತಿಯಿಂದ ಸರಣಿ ಹಲ್ಲೆ, ಮಕ್ಕಳ ಮೇಲೆ ಅಮಾನುಷ ಹಿಂಸೆ. ಸಿಸಿಟಿವಿಯಲ್ಲಿ ಸೈಕೋ ಕ್ರೌರ್ಯ ಸೆರೆ. ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಅಯ್ಯಪ್ಪ ಮಾಲೆ ವಿವಾದ. ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಅಯ್ಯಪ್ಪ ಮಾಲೆ ಹಾಕಿದ್ದಕ್ಕೆ ವಿದ್ಯಾರ್ಥಿಗೆ ಹೊಡೆದ ಹೆಡ್ ಮಾಸ್ಟರ್ ಎಂಬ ಆರೋಪ. ಹಾಸನ ತಾಲೂಕಿನ ಬೈಲಹಳ್ಳಿ ರಸ್ತೆಯಲ್ಲಿ ಕುಡುಕರ ಹಾವಳಿ, ಮದ್ಯದ ಮಸ್ತಿಯಲ್ಲಿ ರಸ್ತೆ ಮಧ್ಯೆ ಗಲಾಟೆ, ವಾಹನ ಸವಾರರು ಹೈರಾಣು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ನಂಜದೇವನಪುರ ಗ್ರಾಮದಲ್ಲಿ ಒಟ್ಟೊಟ್ಟಿಗೆ 5 ಹುಲಿಗಳು ಕಾಣಿಸಿಕೊಂಡ ಘಟನೆ ಗ್ರಾಮಸ್ಥರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಗ್ರಾಮದ ತೋಟವೊಂದರಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಹುಲಿಗಳು ಸಂಚರಿಸುತ್ತಿರುವ ದೃಶ್ಯಗಳು ಸೆರೆ ಹಿಡಿದಿವೆ. ಒಂದೇ ಸಮಯದಲ್ಲಿ 5 ಹುಲಿಗಳು ಕಾಣಿಸಿಕೊಂಡಿರುವುದು ಗ್ರಾಮಸ್ಥರನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಅರಣ್ಯ ಪ್ರದೇಶಕ್ಕೆ ಸಮೀಪವಿರುವ ನಂಜದೇವನಪುರದಲ್ಲಿ ರಾತ್ರಿ ಸಮಯದಲ್ಲಿ ಹುಲಿಗಳ ಚಲನವಲನ ಹೆಚ್ಚಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಜನರು ಹೊರಗಡೆ ಓಡಾಟಕ್ಕೆ ಭಯಪಡುತ್ತಿದ್ದಾರೆ. ವಿಷಯ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲಾಗಿದೆ. ಹುಲಿಗಳ ಮೇಲೆ ನಿಗಾ ವಹಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹಣಕಾಸು ವಿಚಾರಕ್ಕೆ ಸ್ನೇಹಿತರ ನಡುವೆ ಉಂಟಾದ ಗಲಾಟೆ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ನಗರದಲ್ಲಿ ನಡೆದಿದೆ. ಹುಣಸೂರಿನ ನಿಜಾಂ ಮೊಹಲ್ಲಾದ ನಿವಾಸಿಯಾದ 44 ವರ್ಷದ ಖಾಜಾಪೀರ್ ಕೊಲೆಯಾದ ದುರ್ದೈವಿ. ಹಣದ ವ್ಯವಹಾರ ಸಂಬಂಧ ನಡೆದ ತೀವ್ರ ವಾಗ್ವಾದವು ಹಿಂಸೆಗೆ ತಿರುಗಿದ್ದು, ಸ್ನೇಹಿತರೇ ಹಿತಶತ್ರುಗಳಾಗಿ ಮಾರ್ಪಟ್ಟು ಖಾಜಾಪೀರ್ ಅವರನ್ನು ಹತ್ಯೆಗೈದಿದ್ದಾರೆ ಎನ್ನಲಾಗಿದೆ. ಘಟನೆ ಸಂಭವಿಸಿದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ವಿಷಯ ತಿಳಿದ ಹುಣಸೂರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದು, ಹಣಕಾಸು ವ್ಯವಹಾರವೇ ಕೊಲೆಗೆ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಘಟನೆಯಿಂದ ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಆಲೂರು ತಾಲೂಕಿನ ಕಿರಗಡಲು ಹಾಗೂ ಹಂಪನಕುಪ್ಪೆ ಗ್ರಾಮಗಳಿಗೆ ಹೊಂದಿಕೊಂಡಿರುವ ದೊಡ್ಡ ಕೆರೆ ಏರಿಯ ಬಳಿ ಭಾನುವಾರ ನಡೆದ ದುರ್ಘಟನೆಯಲ್ಲಿ ಟ್ರ್ಯಾಕ್ಟರ್ ಉರುಳಿ ಬಿದ್ದು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಬ್ಬಿನಹಳ್ಳಿ ಗ್ರಾಮದ 43 ವರ್ಷದ ಮಂಜೇಗೌಡ ಜಮೀನು ಉಳುಮೆ ಕಾರ್ಯ ಮುಗಿಸಿ ಮನೆಗೆ ಹಿಂದಿರುಗುವ ವೇಳೆ ಕಿರಗಡಲು ಹಂಪನಕುಪ್ಪೆ ಗ್ರಾಮಗಳ ಮಧ್ಯೆ ಇರುವ ದೊಡ್ಡ ಕೆರೆ ಏರಿಯ ಮೇಲೆ ಟ್ರ್ಯಾಕ್ಟರ್ನ ನಿಯಂತ್ರಣ ತಪ್ಪಿದೆ. ಪರಿಣಾಮ ಸುಮಾರು 15 ಅಡಿ ಆಳದ ಗದ್ದೆಗೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಬಿದ್ದಿದ್ದು, ಮಂಜೇಗೌಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರಿಗೆ ಒಬ್ಬ ಮಗ ಹಾಗೂ ಒಬ್ಬ ಹೆಣ್ಣು ಮಗಳು ಇದ್ದಾರೆ. ಮಾಹಿತಿ ಪಡೆದ ಆಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಹಾಸನ ತಾಲೂಕಿನ ಬೈಲಹಳ್ಳಿ ಗ್ರಾಮದ ಕೆರೆ ಏರಿ ಬಳಿ ಕುಡಿದ ಮತ್ತಿನಲ್ಲಿ ಪುಂಡತನ ನಡೆಸಿದ ಘಟನೆ ನಡೆದಿದೆ. ಕಂಠಪೂರ್ತಿ ಮದ್ಯಪಾನ ಮಾಡಿದ್ದ ಯುವಕ ರಸ್ತೆ ಮಧ್ಯೆ ವಾಹನ ನಿಲ್ಲಿಸಿಕೊಂಡು ಹೋಗಿ ಬರುವ ವಾಹನಗಳನ್ನು ಅಡ್ಡಗಟ್ಟಿ ಸವಾರರಿಗೆ ಕಿರಿಕ್ ನೀಡಿದ್ದಾನೆ. ಅವಾಜ್ ಹಾಕಿ ಗಲಾಟೆ ಮಾಡಿದ ಪರಿಣಾಮ ವಾಹನ ಸವಾರರು ಕೆಲಕಾಲ ರಸ್ತೆ ಮಧ್ಯೆ ನಿಲ್ಲುವಂತಾಯಿತು. ಜಾನುವಾರುಗಳನ್ನು ಮೇಯಿಸುತ್ತಿದ್ದವರು ಬಂದು ಬುದ್ಧಿ ಹೇಳಿದರೂ ಯುವಕ ಕೇಳದೆ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಸ್ಥಳಕ್ಕೆ ಬರಲು ಹೇಳಿದ್ದಾನೆ. ಬೈಲಹಳ್ಳಿ ರಸ್ತೆಯಲ್ಲಿ ದಿನೇ ದಿನೇ ಕುಡುಕರ ಹಾವಳಿ ಹೆಚ್ಚುತ್ತಿದ್ದು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಪುಂಡತನಕ್ಕೆ ಪೊಲೀಸರು ತಕ್ಷಣವೇ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.
ಅಲ್ಲ ಅಣ್ಣ ಬಂದು ಅಮ್ಮ ಮುಂದೆ ಬಂದು ಮುಂದಕ್ಕೆ ಬಂದ ಕಣಮ್ಮ ನಿಂಕ ಅಂತ ಈಗ ಏನೋ ಯಾರೋ ಹುಡುಗ ಕಳಿಸ್ತಾವನಂತ ಕಳಿಸ್ತಿದ್ದಾರ್ರಿ. ಸುಮ್ಮನೆ ಒಂದಾಗ ಉಗುರ ಕೊಡ್ಲಿ ಹಾಕಿನದು ಯಾಕಪ್ಪ? ಅವ್ರು ಹೋಗ್ತಾರೆ ಬಿಡು ಲಾರಿಯ. ಮತ್ತೆ ಅಲ್ಲ ಕಣಮ್ಮ ಯಾರು ಮಧ್ಯ ನಿಂತಿರೋದು ಯಾರು? ಸುಮ್ಮನೆ ಇಲ್ಲದೆಲ್ಲ ರಗಳೆ ಮಾಡ್ಕೊಬೇಡಿ. ಆಮೇಲೆ ನಮ್ಮೂರವ್ರು ಬಂದ್ರೆ ಚದನಾಳ ಮತ್ತೆ ಈ ಊರವ್ರ ಹಿಂಗ ಆಡ್ತಾ ಇದೆಯಲ್ಲ, ಹೋಗಪ್ಪ ಆ ಕಡೆ ಹೋಗ್ ನೀನು. ಸುಮ್ಮನೆ ಊರವರಾಗಿ ಹೋಗ ಆ ಕಡೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಹೊಡೆದು ಮಾಲೆ ತೆಗೆಸಿದ ಪ್ರಕರಣ. ಚಿಕ್ಕಮಗಳೂರು ಜಿಲ್ಲೆಯ ಸಂತ ಜೋಸೆಫ್ ಕಾನ್ವೆಂಟ್ ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದಕ್ಕೆ ವಿದ್ಯಾರ್ಥಿಗೆ ಕಿರುಕುಳ ನೀಡಲಾಗಿದೆ ಎಂಬ ಆರೋಪದಿಂದ ಗಲಾಟೆ ಉಂಟಾಗಿದೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಕ್ಕೆ ನನಗೆ ಹೆಡ್ ಮಾಸ್ಟರ್ ಹೊಡೆದ್ರು. ನೀನು ಮಾಲೆ ಹಾಕೊಂಡು ಶಬರಿಮಲೆಗೆ ಹೋದ್ರೆ ಎಕ್ಸಾಮ್ ಯಾರು ನಿಮ್ಮಪ್ಪ ಬರೀತಾರಾ ಎಂದು ಹೇಳಿದ ಶಿಕ್ಷಕ ಎಂದು ವಿದ್ಯಾರ್ಥಿ ಆರೋಪ. ಅಯ್ಯಪ್ಪ ಮಾಲೆ ಹಾಕಿಕೊಂಡು ಶಾಲೆಗೆ ಬಂದ ವಿದ್ಯಾರ್ಥಿಯನ್ನು ತರಗತಿಯಿಂದ ಹೊರಹಾಕಿ ಶಿಕ್ಷಕರು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದೇ ರೀತಿಯ ಘಟನೆ ಎಂಎಸ್ ಪಿಯು ಕಾಲೇಜಿನಲ್ಲಿ ಈ ಹಿಂದೆ ನಡೆದಿದೆ. ಈ ಘಟನೆಗಳನ್ನು ಖಂಡಿಸಿ ಭಜರಂಗದಳ ಕಾರ್ಯಕರ್ತರು ಹಾಗೂ ಅಯ್ಯಪ್ಪ ಮಾಲಾಧಾರಿಗಳು ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಧಾರ್ಮಿಕ ನಂಬಿಕೆ ಹಾಗೂ ಹಕ್ಕುಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸಂಬಂಧಪಟ್ಟವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೊದಲು ಸ್ಕೂಲಿಗೆ ಬಂದಿದ್ದೆ, ಬಂದ ಮೇಲೆ ಯೂನಿಫಾರ್ಮ್ ಒಳಗೆ ಟಿ ಶರ್ಟ್ ಹಾಕಿದ್ವಿ. ಈ ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರು. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಗೆ ನಿಲ್ಲಿಸ್ಬಿಟ್ಟು ನಿಮ್ಮಪ್ಪ ಅಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿ ಹಾಕೋ ಹೋಗ್ಬೋದಲ್ಲ ಅಂದರು. ಇಲ್ಲಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದ್ರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರ ಬರೆಯೋಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತು ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೂ ಹೊಡೆದ್ರು. ಮತ್ತು ಮಣಿಕಂಠ ಎಲ್ಲ ಬ್ಯಾಗ್ ಕಿಡಿ ಹಾಕೊಳ್ಳಂಗಿಲ್ಲ ಅಂದರು. ಬೆನ್ನಿಗೆ ಇಲ್ಲೆಲ್ಲ ಹೊಡೆದ್ರು, ಕಾಲಿಗೆ. ಗೊತ್ತು ಕೊಡಲ್ಲ ಅಂದರು. ಶಬರಿಮಲೆಗೆ ಹೋಗಕ್ಕೆ ರಜೆ ಕೊಡಲ್ಲ, ಕ್ರಿಸ್ಮಸ್ ರಜಕ್ಕೆ ಹೋಗಿ ಬನ್ನಿ, ಅಲ್ಲಿ ಹೋದ್ರೆ ನಿಮ್ಮ ಅಪ್ಪ ಇಲ್ಲಿಗೆ ಬರ್ತಾರ ಓದಕ್ಕೆ ಅಂತೆಲ್ಲ ಕೇಳಿದ್ರು. ಯಾರು ಹೊಡೆದಿದ್ಯಾರು? HM. ಅದಕ್ಕೆ ಏನು ಮಾಡಲ್ಲ ಅಂತ ಹೇಳಿದ್ರು. ಈಗ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ರಜಾ ಕೊಡ್ತೀನಿ ಅಂದ್ರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರು ನಗರದಲ್ಲಿ ಮಕ್ಕಳ ಮೇಲೆ ಸೈಕೋ ಒಬ್ಬ ಕ್ರೌರ್ಯ ತೋರಿದ ಘಟನೆ ಬೆಳಕಿಗೆ ಬಂದಿದೆ. ತನ್ನ ಪಾಡಿಗೆ ತಾನು ಆಟವಾಡುತ್ತಿದ್ದ ಬಾಲಕನನ್ನು ಫುಟ್ಬಾಲ್ನಂತೆ ಒದ್ದಿರುವ ಆರೋಪಿ ರಂಜನ್ ಎಂದು ಗುರುತಿಸಲಾಗಿದೆ. ಈ ಘಟನೆ ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಆರೋಪಿ ಹಲವು ಮಕ್ಕಳಿಗೆ ಇದೇ ರೀತಿಯಲ್ಲಿ ಹಿಂಸೆ ಎಸಗಿದ್ದಾನೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಸೈಕಲ್ನಲ್ಲಿ ಆಟ ಆಡುತ್ತಿದ್ದ ಹುಡುಗನಿಗೆ ತಲೆ ಕೂದಲು ಎಳೆದಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ನಿರಪರಾಧ ಮಕ್ಕಳ ಮೇಲೆ ಈ ರೀತಿಯ ಕ್ರೌರ್ಯ ಎಸಗಿರುವುದು ಮಾನವೀಯತೆಯ ಮೇಲೆ ಪ್ರಶ್ನೆ ಎತ್ತಿದೆ. ಮಕ್ಕಳನ್ನು ದೇವರಂತೆ ಕಾಣುವ ಸಮಾಜದಲ್ಲಿ ಇಂತಹ ಕೃತ್ಯಗಳು ಸಹಿಸಲಾಗದು ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಓಡ್ ಬಂದು ಅವನ ಕಾಲಿಂದ ಗುದ್ದಿದ್ದಾನೆ. 5 ವರ್ಷ ಮಗ ಸರ್ ಅವನು.
ಅವನು ಕಾಲಿಂದ ಬಂದು ಜೋರಾಗಿ ಗುದ್ಬಿಟ್ಟು ಹೊಡೆದಿದ್ದಾನೆ ಸರ್. ಯಾಕೆ ಏನು ರೀಸನ್ ಮೊದಲಿಂದ ಇದೇ ಥರ ಮಾಡ್ತಿದ್ದ ಹೇಗೆ? ಅವತ್ತು ಜನ ಎಲ್ಲ ಸೇರಿದ್ರು ಸರ್. ಅವಾಗ ಜನ ಎಲ್ಲ ಸೇರಾದ್ಮೇಲೆ ಗೊತ್ತಾಯ್ತು ಅವ್ರು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಕಂಪ್ಲೇಂಟ್ ಮಾಡಿದ್ವಿ ಸರ್. ಇಮಿಡಿಯೇಟ್ 100ಗೆ ಕಾಲ್ ಮಾಡಿಬಿಟ್ಟು ಪೊಲೀಸ್ ಬಂದರು, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ CCTV ಫುಟೇಜ್ ಎಲ್ಲ ನೋಡಿದ್ವಿ ನಾವು. ಅದು CCTV ಫುಟೇಜ್ ನೋಡಾದ್ಮೇಲೆ ಗೊತ್ತಾಯ್ತು ಅವನು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಎಷ್ಟು ದಿವಸದಿಂದ ಈ ಥರ ಮಾಡ್ತಿದ್ದಾನೆ? ಅದು ಗೊತ್ತಿಲ್ಲ ಸರ್. ಸುಮಾರು ದಿವಸದಿಂದ ಸುಮಾರು ಮಕ್ಕಳಿಗೂ ಹಂಗೆ ಹೊಡಿತಾ ಇದ್ದಾನೆ ಅವ್ನು ರೋಡಲ್ಲಿ ಬಂದು. ನಿಮ್ಮ ಮಗು ಪರಿಸ್ಥಿತಿ ಹೇಗಿದೆ? ಅವನಿಗೆ ಸ್ವಲ್ಪ ಏಟ್ ಆಗಿದೆ ಸರ್, ಇಲ್ಲಿ ಐಬ್ರೋ ಹತ್ರ, ಮತ್ತೆ ಕೈಗೆ ಕಾಲ್ಗೆ ಎಲ್ಲ ಏಟ್ ಆಗಿದೆ. ಅವ್ನು ಜಿಮ್ ಟ್ರೈನರ್ ಅಂತೆ ಸರ್. ಎಲ್ಲಿ ಏನು ನಮ್ಗೆ ಅದು ಇನ್ಫಾರ್ಮೇಶನ್ ಇಲ್ಲ. ಜಿಮ್ ಟ್ರೈನರ್ ಅಂತ ಗೊತ್ತು. ಅದು ಗೊತ್ತಿಲ್ಲ. ಇನ್ನೊಬ್ರು ಬಂದಿದ್ರು ಸರ್ ನಮ್ಮ ಜೊತೆಗೆ, ಪೇರೆಂಟ್ಸು ಕಂಪ್ಲೇಂಟ್ ಮಾಡೋಕ್ಕೆ. ಅದ್ರ ಮುಂಚೆ ಯಾರು ಏನು ಮಾಡಿರಲಿಲ್ಲ. ಅವತ್ತು ರಕ್ತ ಬರೋ ಹಂಗೆ ಥರ ಹೊಡೆದ್ಬಿಟ್ಟಲ್ಲ, ಆವಾಗ ಜನ ಎಲ್ಲ ಸೇರಾದ್ಮೇಲೆ ಅವರೆಲ್ಲ ಹೇಳಿದ್ರು ನಮ್ಮ ಮಕ್ಕಳಿಗೂ ಹಿಂಗೆ ಹೊಡೆದಿದ್ದಾನೆ. ಹೊಸಪೇಟೆಯಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ AI ಕೃತಕ ಬುದ್ಧಿಮತ್ತೆ ಲ್ಯಾಬ್ ಅನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದ ಅವರು AI ತಂತ್ರಜ್ಞಾನ ಕುರಿತು ಮಕ್ಕಳಿಂದಲೇ ಮಾಹಿತಿ ಪಡೆದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಕಾರ್ಯಕ್ಷಮತೆಯನ್ನು ಒತ್ತಿ ಹೇಳಿದ ಸಚಿವೆ, AI ವಿದ್ಯಾರ್ಥಿನಿಯರ ಕಲಿಕೆ ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕೆ ಹೊಸ ದಾರಿಗಳನ್ನು ತೆರೆದಿಡಲಿದೆ ಎಂದರು. ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಗಳಲ್ಲೂ ಉನ್ನತ ತಂತ್ರಜ್ಞಾನ ಶಿಕ್ಷಣ ದೊರೆಯಬೇಕು ಎಂಬುದು ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದರು. ಶಾಲೆಯ ಶಿಕ್ಷಕರು ಹಾಗೂ ಸ್ಥಳೀಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಓಕೆ ಸರ್. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಸೈಕೋ ವ್ಯಕ್ತಿಯಿಂದ ಸರಣಿ ಹಲ್ಲೆ, ಮಕ್ಕಳ ಮೇಲೆ ಅಮಾನುಷ ಹಿಂಸೆ. ಸಿಸಿಟಿವಿಯಲ್ಲಿ ಸೈಕೋ ಕ್ರೌರ್ಯ ಸೆರೆ. ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಅಯ್ಯಪ್ಪ ಮಾಲೆ ವಿವಾದ. ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಅಯ್ಯಪ್ಪ ಮಾಲೆ ಹಾಕಿದ್ದಕ್ಕೆ ವಿದ್ಯಾರ್ಥಿಗೆ ಹೊಡೆದ ಹೆಡ್ ಮಾಸ್ಟರ್ ಎಂಬ ಆರೋಪ.